ಇವತ್ತು ನಾವು ಬಂದಿರೋದು ಗುಳಿಗುಳಿ ಶಂಕರ. ಇಲ್ಲಿಂದ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವುದೇ ತರದ್ದು ಬಸ್ ಇಲ್ಲ, ಕಾರ್ ಇಲ್ಲ, ಗಾಡಿ ಇಲ್ಲ, ಯಾವುದೂ ಇಲ್ಲ. ಇಲ್ಲಿಂದ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನಾನು ನಮ್ಮ ಫ್ರೆಂಡ್ ನಡ್ಕೊಂಡು ಹೋಗ್ತಾ ಇದೀವಿ. ಸುತ್ತಮುತ್ತ ಫುಲ್ಲು ಕಾಡು. ನೋಡಿ ಹೆಂಗೈತಿ ಕಾಡು. ಕೊನೆಗೂ ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಬಂದಿದೀವಿ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಇಲ್ಲಿ ವಿಡಿಯೋ ಮಾಡಕ್ ಬಿಡ್ತಾರ ಇಲ್ವಾ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡೋಣ. ಕೊನೆಗೂ ನಾವು ಈ ಪ್ಲೇಸ್ಗೆ ಬಂದೇ ಬಿಟ್ವಿ. ಬನ್ನಿ ನೋಡೋಣ. ಮಳೆಗಾಲದಲ್ಲಿ ಮುಂಚೆ ಇಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ, ಫುಲ್ಲು ಜಾರುತ್ತೆ ಅಂತ. ಇವಾಗ ಶೀಟೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಎನಿ ಟೈಮ್ ಓಪನ್ ಇರುತ್ತೆ. ಇಲ್ಲಿ ಮುಂದೆ ಒಂದು ಸಣ್ಣ ಬಾವಿ ಇದೆ. ಆ ಬಾವಿಯೊಳಗೆ ಒಂದು ಶಿವಲಿಂಗ ಇದೆಯಂತೆ. ನಾವು ಮನಸ್ಸಲ್ಲಿರೋದು ಅನ್ಕೊಂಡು ಬೇಡ್ಕೊಂಡು ಆ ಎಲೆ ಹಾಕಿದ್ರೆ ನಿಜ ಆದರೆ ಆ ಎಲೆ ಕೆಳಗೋಗಿ ಮೇಲ್ ಬರುತ್ತಂತೆ. ನೋಡೋಣ ಬನ್ನಿ, ಅದನ್ನು ಟ್ರೈ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಇವತ್ತು ಬಂದಿರೋ ರೀಸನ್ ಏನಂದರೆ, ಮೇಯ್ನು ನೀರೊಳಗೆ ಎಲೆ ಮುಳುಗುತ್ತೆ ಅಂತ ಒಂದು ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಅದು ನೋಡಲೇಬೇಕು ಅನ್ನೋದು ಒಂದು ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ. ಹಾಕಿ ಅಭಿಷೇಕ ನೀರು ಅಲ್ಲಿಂದ ಇಲ್ಲಿ 20 ರೂಪಾಯಿ ಕೊಟ್ರೆ ಬಿಲ್ಪತ್ರ ಎಲೆ ಕೊಡ್ತಾರಂತೆ. ಅದನ್ನ ಈಸ್ಕೊಂಡೆ. ನಮ್ಮ ಮನ್ಸಲ್ಲಿ ಇರೋದು ಬೇಡ್ಕೊಂಡ್ರೆ ಅದು ನಿಜ ಆಗದಿದ್ರೆ ಆ ಎಲೆ ನೀರ ಕೆಳಗೋಗಿ ಮೇಲ್ ಬರುತ್ತಂತೆ. ನಿಜ ಆಗಿಲ್ಲ ಅಂದ್ರೆ ಆ ಎಲೆ ಅಲ್ಲೇ ಕೆಳಗೆ ಇರುತ್ತಂತೆ ಅಂತ ಹೇಳ್ತಾ ಇದ್ದಾರೆ ಈ ಸ್ವಾಮೀಜಿ. ಬನ್ನಿ ಹೋಗಿ ನೋಡೋಣ, ಚೆಕ್ ಮಾಡೇ ಬಿಡೋಣ. ಇವತ್ತು ಏನಾರ ಆಗಲಿ, ಅದು ಏನಾಗುತ್ತೆ ಅಂತ ನೋಡೇ ಬಿಡೋಣ ಬನ್ನಿ. ಇದೇ ಆ ಜಾಗ. ಬನ್ನಿ ಹೋಗೋಣ ಮುಂದೆ. ನಿಜಾನೇ ಗುರು, ಎಲೆ ಮುಳುಗ್ತೈತೆ. ನೀವೇ ನೋಡಿ ಅದು ಹೆಂಗ್ ಮುಳುಗ್ತೈತೆ ಅಂತ. ನಿಧಾನಕ್ಕೆ ಹೋಗ್ತಾ ಐತೆ ಕೆಳಗೆ. ಬಿಡು ನೀನು, ನೋಡಿ ನಿಧಾನಕ್ಕೆ ಹೋಗ್ತಾ ಐತೆ. ಅಲ್ಲಿ ಆ ಮೂಲೆಯಲ್ಲಿ ಶಿವಲಿಂಗ ಇರೋದು, ಆದರೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಆ ಕಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಎಲೆ ಮುಳುಗಿ ಮೇಲ್ ಬರುತ್ತಾ ನೋಡೋಣ. ಅಲ್ಲಿ ನೋಡಿ ಎಲೆ ನಿಧಾನಕ್ಕೆ ಮೇಲ್ ಬರ್ತಾ ಇದೆ ನೋಡಿ ನೀವೇ. ಕೊನೆಗೂ ನನ್ನ ಅನ್ಕೊಂಡಿರೋದು ನೆರವೇರ್ತಾ ಇದೆ. ಕೊನೆಗೂ ಬಂತು ಎಲೆ ಮೇಲೆ. ನೋಡಿ ಹೆಂಗ್ ಬರ್ತಾ ಇದೆ ಎಲೆ. ನಿಜವಾಗ್ಲೂ ನನಗಂತೂ ತುಂಬ ಶಾಕ್ ಆಯಿತು. ಒಂದು ಎಲೆ ಕೆಳಗೋರ್ಗು ಹೋಗಿ ಮುಳುಗುಟ್ಟು ಮೇಲೆ ಬರ್ತಾ ಇದೆ ಅಂತೆ. ತುಂಬ ಶಾಕ್ ಆಯಿತು. ನೀವೊಂದ್ಸಲ ಬಂದು ಟ್ರೈ ಮಾಡಿ ನೋಡಿ. ಎಲೆ ತಗೊಳ್ಳೋಣ. ಫುಲ್ ಕಂಪ್ಲೀಟಾಗಿ ಮೇಲೆ ಬಂದೈತೆ ಎಲೆ. ತಗೊಳ್ಳೋದಾ? ಫುಲ್ ಬಂತು. ಇವಾಗ ತಗೊಳ್ಳೋಣ ಎಲೆನ. ಎಲೆ ತಗೊಂಡಾಯ್ತು. ಬನ್ನಿ ಇವಾಗ ಶಿವಲಿಂಗನ ತೋರಿಸ್ತೀನಿ ನಿಮಗೆ, ನೀರೊಳಗಿರೋ ಶಿವಲಿಂಗನ.
ಇದೇ ಶಿವಲಿಂಗ ನೀವು ನೋಡ್ತಾ ಇರೋದು ನೋಡಿ, ಇದೇ ನೀರೊಳಗಿರೋ ಶಿವಲಿಂಗ ನೋಡಿ. ಅದು ಫುಲ್ಲು ಕಾಯಿನ್ ಎಲ್ಲ ಹಾಕಿಟ್ಟಿದ್ದಾರೆ. ಮೇಲ್ ಬಂದಿರೋ ಬಿಲ್ಪತ್ರ ಎಲೆನ ತಗೊಂಡು ಬಂದು ಇಲ್ಲಿ ಜಗಲ್ಲಿ ನೀರು ಇಟ್ಕೊಬೇಕಂತೆ. ಆ ದೇವರಿಂದ ಒಂದು ಅದೇನೋ ಕಪ್ ಥರ ಒಂದು ಐತೆ, ಅದನ್ನ ಇಟ್ಕೊಂಡು ಅದ್ರಲ್ಲಿ ನೀರು ತಗೊಬೇಕಂತೆ. ತಗೊಂಡು ಆ ಬಿಲ್ಪತ್ರೆ ಎಲೆನ ಶಿವನ್ ಲಿಂಗ ಮೇಲೆ ಇಟ್ಟು ಅದರ ಅಭಿಷೇಕ ಮಾಡಬೇಕಂತೆ. ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ. ದಕ್ಷಿಣ ಹಾಕಿ ಮಕ್ಕಳೇ ಅದನ್ನು ಮನೇಲಿ ಇಟ್ಟು ಪೂಜೆ ಮಾಡಿ. ಅಷ್ಟೇ, ಇವತ್ತಿನ ವಿಡಿಯೋ ಮುಗೀತು. ಟೈಮ್ ಆಯಿತು, ಮನೆಗೆ ಹೊರಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಮುಂದೆ ಆಗ್ತಾ ಇರ್ತೀನಿ, ಮಿಸ್ ಮಾಡದೆ ನೋಡಿ.